ಸಮಸ್ತ ನಾಡಿನ ಜನತೆಗೆ ಶ್ರೀ ಅದಿತಿ ದೇವಿ ಹಾಗೂ ನನ್ನ ತಾಯಿ ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಬಂಧುಗಳೇ, ಈ ದಿನ ತಾರೀಕು 27/12/2025 ಶನಿವಾರ, ದಕ್ಷಿಣಾಯನ ಹೇಮಂತ ಋತು, ಶ್ರೀ ವಿಶ್ವವಸುನಾಮ ಸಂವತ್ಸರದ ಪುಷ್ಯಮಾಸದ ಶುಕ್ಲ ಪಕ್ಷದ ಸಪ್ತಮಿಯ ದಿನ. ಈ ದಿನ ಪೂರ್ವಾಭಾದ್ರ ನಕ್ಷತ್ರ ಇರ್ತಕ್ಕಂಥದ್ದು. ಈ ದಿನ ಶುಭ ಕಾಲ ಬಂದು 7:30ರಿಂದ 9 ಗಂಟೆವರೆಗೂ, 4:30ರಿಂದ 6 ಗಂಟೆವರೆಗೂ ಸಂಜೆ ಒಳ್ಳೆ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿಗಳ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಇವತ್ತು ಶನೇಶ್ವರನ ವಾರವಾಗಿರ್ತಕ್ಕಂಥದ್ದಕ್ಕೆ ಆ ಪರಮಾತ್ಮನ ಮನಸ್ಸಿನಲ್ಲಿ ಧ್ಯಾನ ಮಾಡುತ್ತಾ, ನೀಲಾಂಜನಂ ಸಮಭಾಷಂ ರವಿಪುತ್ರಂ ಯಮಾಗ್ರಜಂ ಛಾಯೆ ಮಾರ್ತಾಂಡ ಸಂಭೂತಂ ತನ್ನಮಾಮಿ ಶನೇಶ್ವರಂ. ಶನೇಶ್ವರನ ಒಂದು ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಯಾವತ್ತು ಅಂತೇಳಿ ಪ್ರಾರ್ಥನೆ ಮಾಡುತ್ತಾ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ ಬನ್ನಿ. ಮೊದಲಿಗೆ ಮೇಷರಾಶಿಯವರಿಗೆ ಪ್ರಯಾಣದ ದಿನ ಅಂತಲೇ ಹೇಳ್ಬೋದು. ಈ ದಿನ ದೂರ ಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು, ಭಕ್ತಿ ಕ್ಷೇತ್ರಗಳಿಗೆ ದರ್ಶನ ಕೊಡ್ತಕ್ಕಂಥದ್ದು, ಈ ದಿನ ತುಂಬ ಒಂದು ಪ್ರಯಾಣ ಮಾಡ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ವೃಷಭ ರಾಶಿಯವರಿಗೆ ಒಳ್ಳೊಳ್ಳೆ ಸ್ನೇಹಿತರುಗಳು ಸಿಗ್ತಕ್ಕಂಥದ್ದು, ಗೆಳೆತನವಾಗ್ತಕ್ಕಂಥದ್ದು, ಒಳ್ಳೊಳ್ಳೆ ಬಂಧು ಬಾಂಧವರ ಪರಿಚಯ ಆಗ್ತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ. ಮಿಥುನ ರಾಶಿಯವರಿಗೆ ಪ್ರಗತಿ ಪಥದಲ್ಲಿ ನಡೀತೀರಿ, ಉತ್ಸಾಹದಿಂದ ಇರ್ತೀರಿ, ಲವಲವಿಕೆಯಾಗಿರ್ತೀರಿ, ಎಲ್ಲ ಖುಷಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು. ಇನ್ನು ಕಟಕ ರಾಶಿಯವರಿಗೆ ಉಲ್ಲಾಸಭರಿತವಾಗಿರ್ತೀರಿ, ಸಂತೋಷದಾಯಕವಾಗಿರ್ತೀರಿ. ಸಿಂಹರಾಶಿಯವರಿಗೆ ಬೇರೆಯವ್ರ ಬಗ್ಗೆ ಕಾಳಜಿಯನ್ನು ವಹಿಸ್ತಕ್ಕಂಥದ್ದು, ಬೇರೆಯವರಿಗೆ ನೀವು ಹಣಕಾಸಿನ ವ್ಯವಸ್ಥೆಯನ್ನು ಮಾಡ್ತಕ್ಕಂಥದ್ದು ಈ ದಿನ ಮಾಡೋಕ್ಕೆ ಇಷ್ಟಪಡ್ತೀರಿ. ಇನ್ನು ಕನ್ಯಾ ರಾಶಿಯವರಿಗೆ ಬೇರೆಯವ್ರಿಗೆ ಕರುಣೆ ತೋರಿಸ್ತಕ್ಕಂಥದ್ದು, ಅವರಿಗೆ ಮರುಗುವಂಥದ್ದು, ಅವರಿಗೆ ನೀವು ಹಣದ ಸಹಾಯವನ್ನು ಮಾಡ್ತಕ್ಕಂಥದ್ದು, ಈ ರೀತಿಯೆಲ್ಲ ಮಾಡ್ತಕ್ಕಂಥದ್ದು ನಿಮಗೆ ಹೆಚ್ಚಿಗೆ ಕಾಣಿಸ್ತಕ್ಕಂಥದ್ದು. ತುಲಾರಾಶಿಯವರಿಗೆ ಕೀರ್ತಿ, ಯಶಸ್ಸು, ಲಾಭ ತರ್ತಕ್ಕಂಥ ದಿನ. ಈ ದಿನ ತುಂಬ ಚೆನ್ನಾಗಿದೆ. ಈ ದಿನ ವೃಶ್ಚಿಕ ರಾಶಿಯವರಿಗೆ ಆಕಸ್ಮಿಕವಾಗಿ ಧನ ಪ್ರಾಪ್ತಿ ಆಗ್ತಕ್ಕಂಥದ್ದು, ಯೋಗ ಫಲ ಬರ್ತಕ್ಕಂಥದ್ದು, ಯಾರು ಬೇರೆಯವ್ರ ಕಡೆಯಿಂದ ನಿಮಗೆ ಒಂದು ರೀತಿಯ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಆಗ್ತಕ್ಕಂಥದ್ದು ಈ ದಿನ ಇದೆ. ಧನುಷು ರಾಶಿಯವ್ರಿಗಂತೂ ಲಾಭದ ದಿನ ಅಂತಲೇ ಹೇಳ್ಬೋದು. ಈ ದಿನ ವಿಶೇಷವಾಗಿರ್ತಕ್ಕಂಥ ಅನುಗ್ರಹವನ್ನು ನಿಮಗೆ ದರಿಪಾಲಿಸ್ತಕ್ಕಂಥದ್ದು ಒಳ್ಳೆಯದಾಗುತ್ತೆ. ನಿಮಗೆ ಗೊತ್ತಿಲ್ಲದೇ ಒಂದು ಶುಭ ಕಾರ್ಯವನ್ನು ನಡೀತಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ. ಮಕರ ರಾಶಿಯವರಿಗೆ ಉನ್ನತ ಪ್ರಗತಿ ಸ್ಥಾನವಾಗಿರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ. ಕುಂಭರಾಶಿಯವರಿಗೆ ಸೂಚನೆ ಕೊಡ್ತೀರಿ, ಬೇರೆಯವ್ರಿಗೆ ಗೈಡೆನ್ಸ್ ಮಾಡ್ತೀರಿ, ಈ ರೀತಿ ಇರಬೇಕು, ಈ ರೀತಿ ನಡ್ಕೊಳ್ಬೇಕು ಅಂತೇಳಿ ನೀವು ಬೇರೆಯವರಿಗೆ ಅನ್ಯರಿಗೆ ನೀವು ಸಹಾಯವನ್ನು ಮಾಡುವಾಗ ಹೇಳ್ತೀರಿ, ಈ ರೀತಿ ಒಳ್ಳೆಯದಾಗಿರಿ ಅಂತೇಳಿ. ಇನ್ನು ಮೀನರಾಶಿಯವರಿಗೆ ವಿಸ್ಮಯ ಆಗ್ತಕ್ಕಂಥದ್ದು, ಘಟನೆ ಅನಿರೀಕ್ಷಿತವಾಗಿ ಘಟನೆ ನಡೀತಕ್ಕಂಥದ್ದು ನಡೆಯುತ್ತೆ. ಹುಷಾರಾಗಿರಬೇಕು ನೀವು. ಅಂದರೆ ಒಂದು ಕೆಟ್ಟದ ವಾತಾವರಣ ಸೃಷ್ಟಿಯಾಗ್ತಕ್ಕಂಥ ಒಂದು ಮೀನರಾಶಿಯವರಿಗೆ ಕೇರ್ಫುಲ್ಲಾಗಿರಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೀಗೆ 12 ರಾಶಿಗಳಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉದೋ ಯಲ್ಲಮ್ಮ, ಉದೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಬಂಧುಗಳೇ, ಮುಂದಿನ ದಿನಗಳಲ್ಲಿ ಸೋಮವಾರ ನೀವು ವಿಶೇಷವಾಗಿರ್ತಕ್ಕಂಥದ್ದು ವಿಷ್ಣು ಆಲಯದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ದಾನ ಧರ್ಮಗಳನ್ನು ಮಾಡ್ತಕ್ಕಂಥದ್ದು. ಮಂಗಳವಾರ ಸರ್ವೈತ್ರ ಏಕಾದಶಿ ಬರೋದರಿಂದ ಏಕಾದಶಿ ದಿನ ಮಂಗಳವಾರ ಒಂದು ಹೊತ್ತು ಉಪವಾಸ ಇದ್ದು ಸ್ವಾಮಿಯ ಉತ್ತರ ದ್ವಾರದಿಂದ ಪ್ರವೇಶ ಮಾಡಿ ಸ್ವಾಮಿಯನ್ನು ದರ್ಶನ ಮಾಡಿದಾಗ ಏಕಾದಶಿ ದಿನ ತುಂಬ ಉತ್ತಮವಾಗಿರ್ತಕ್ಕಂಥ ವಾತಾವರಣ ಆಗ್ತದೆ. ಮುಂಚಿತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಮಂಗಳವಾರ ಏಕಾದಶಿ, ವಿಷ್ಣು ವೈಕುಂಠ ಏಕಾದಶಿ ಅಂತಾರೆ, ಸರ್ವೈತ್ರ ಏಕಾದಶಿ ಅಂತಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಎಲ್ಲ ಏಕಾದಶಿಗಳಲ್ಲಿ ಮಾಸಗಳಲ್ಲಿ ಬರ್ತಕ್ಕಂಥ ಏಕಾದಶಿ ಒಂಥರ ಆದರೆ ಈ ಧನುರ್ಮಾಸದಲ್ಲಿ ಬರ್ತಕ್ಕಂಥ ಏಕಾದಶಿನ ವಿಶೇಷತೆ ಜಾಸ್ತಿ ಇರ್ತಕ್ಕಂಥದ್ದು. ವಿಷ್ಣುವಿನ ಅನುಗ್ರಹ ನಿಮಗಾಗ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಸುಖ ಶಾಂತಿ ನೆಮ್ಮದಿ ಸಿಗ್ತಕ್ಕಂಥದ್ದು ನಿಮಗೆ ಏಕಾದಶಿ ದಿನ. ಏಕಾದಶಿ ಅಂದರೆ ನೋಡಿ, ಶುಕ್ಲ ಪಕ್ಷದಲ್ಲಿ ಏಕಾದಶಿ ಬಂದಿರತಕ್ಕಂಥದ್ದು. ಕೃಷ್ಣ ಪಕ್ಷ ಬೇರೆ, ಶುಕ್ಲ ಪಕ್ಷದಲ್ಲಿ ಏಕಾದಶಿ ಅಂದರೆ ಏಕ ಅಂದರೆ 1, ದಶ ಅಂತ ಅಂದರೆ 10. ಏಕಾದಶಿ ಅಂತಕ್ಕಂಥದ್ದು 11ನೇಯಲ್ಲಿ 11 ನಮ್ಮ ವಿಶೇಷತೆ ನೋಡಿ. ಹಿರಿಯರು ಯಾವ ರೀತಿ ಮಾಡಿರ್ತಾರೆ ಅಂತಂದರೆ ಏಕಾದಶಿಲಿ ಆ ಒಂದು ವಿಶೇಷತೆ ಅಡಗಿರ್ತಕ್ಕಂಥದ್ದು. ಏಕಾದಶಿ ಅಂದರೆ 11 ಪಂಚೇಂದ್ರಿಯಗಳನ್ನು ಅಂದರೆ ಕಣ್ಣು ಮೂಗು ಬಾಯಿ ಇದೆಲ್ಲನೂ. ಷಡ್ ವರ್ಗಗಳು ಅಂತಂದರೆ 6, 5 6 ಎಷ್ಟಾಯಿತು 11. ಈ ನಮ್ಮ ದೇಹದ ಒಂದು ಭಾಗವನ್ನೇ ನಾವು ಕಂಟ್ರೋಲಿಗೆ ತಗೊಳ್ತಕ್ಕಂಥದ್ದು, ಅಭಿವೃದ್ಧಿ ಆಗ್ತಕ್ಕಂಥದ್ದು, ಸುಖ ಶಾಂತಿ ಸಿಗ್ತಕ್ಕಂಥದ್ದು, ನೆಮ್ಮದಿ ಸಿಗ್ತಕ್ಕಂಥದ್ದು ಏಕಾದಶಿ ದಿನ.
ಈ ಸರ್ವೈತ್ರ ಏಕಾದಶಿ, ವೈಕುಂಠ ಏಕಾದಶಿ ವಿಶೇಷವಾಗಿ ಮನುಕುಲಕ್ಕೆ ಬಂದಿರತಕ್ಕಂಥದ್ದು. ಹಾಗಾಗಿ ಒಂದು ಹೊತ್ತು ಉಪವಾಸ ಇದ್ದು, ವೈಜ್ಞಾನಿಕವಾಗಿ ಯೋಚನೆ ಮಾಡೋದು ನೋಡಿ, ಒಂದು ಹೊತ್ತು ಉಪವಾಸ ಇದ್ದು ನೀವು ಆ ವಿಷ್ಣುವಿನ ದರ್ಶನ ಮಾಡಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ.